ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಸೊ ಎಂಗೇಜ್ಮೆಂಟ್ ಬ್ಲಾಗ್ ಅಂತೂ ನೋಡಿದ್ರಿ ನೀವು. ಅದಾದ ನಂತರ ಮದುವೆ ದಿನ ಏನಿರ್ತದಲ್ರಿ, ನಸಕ್ಲೆ ಅಂತ ಹೇಳ್ಬೋದು. ನಸಕ್ಲೆ ಅರ್ಶಿನ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆಗೆ. ಹೀಗಾಗಿ ಈಗ ಏನೈತ್ರಿ, ಹಾಸಕ್ಕಿನ ಹಾಸಾಕತ್ತಾರ ನೋಡ್ರಿ. ಕಂಬಳಿ ಹಾಕಿ ಅದ್ರ ಮೇಲೆ ಅಕ್ಕಿಯಿಂದ ಹಾಸಕ್ಕೆ ಹಾಸೋದಂತ ಹೇಳ್ತೀವಿ ನಾವು. ಇದ್ರ ಮೇಲೆನ ಮದುಮಕ್ಳಿಗೆ ಇಬ್ಬರಿಗೂ ಕೂಡಿಸ್ತಾರ್ರಿ. ಕೂಡಿಸಿ ಅರ್ಶಿನ ಶಾಸ್ತ್ರ ಮಾಡಿಸ್ತಾರೋ. ನಾವು ಎಂಗೇಜ್ಮೆಂಟ್ ಮುಗಿದಾದ ನಂತರ ಮನೆಗೆ ಹೋಗ್ಬಿಟ್ಟಿವ್ರಿ. ಒಂದು 11:30 ಪೋನೆ 12 ಆಗಿತ್ತು. ಹೋಗ್ಬಿಟ್ವಿ. ಅಂದರೆ ಇವರು ರಾತ್ರಿನ ಮಾಡ್ತಾರೇನೋ ಅರ್ಶಿನ, ಮತ್ತು ಸುಮ್ಮ ಮಕ್ಕಳದು ಇದ್ದು ಎಲ್ಲ ಮಲ್ಕೋತಾರ ಅಂಥೇಳಿ. ಮತ್ತು ನಾವು ಕೂಡ ಸಿಕ್ಕಾಪಟ್ಟೆ ರೆಡಿ ಕೂಡ ಆಗಿ ಬಂದಿದ್ವಿ. ಆ ಡ್ರೆಸ್ ಮೇಲೆ ಅರ್ಶಿನ ಅಂತೂ ಆಡೋಕ್ಕಾಗಂಗಿಲ್ಲ, ರಾತ್ರಿನ ಮಾಡ್ಬೋದು ಬಿಡು ಅಂಥೇಳಿ ನಾವು ಹೋಗ್ಬಿಟ್ಟಿದ್ವಿ. ಬಟ್ ಇವರು ಬೆಳಗ್ಗೆನ ಮಾಡ್ಯಾರ್ರಿ. ಬೆಳಗ್ಗೆ ಒಂದು 6 ಗಂಟೆ ಹೀಗೆಲ್ಲ ಮಾಡ್ಯಾರಂತ. ಮತ್ತು ನಮಗೆ ಕಾಲ್ ಕೂಡ ಮಾಡಿದ್ರು, ಬರಲೇ ಇಲ್ಲಲ್ಲ ಅರ್ಶನಕ್ಕೆ ಅಂಥೇಳಿ. ಇಲ್ಲ, ನಾವು ಒಮ್ಮೆ ರೆಡಿಯಾಗೇ ಬರ್ತೀವಿ ಅಂತಂದ್ವಿ. ಬಟ್ ಇವಿಷ್ಟು ಕ್ಲಿಪ್ಪಿಂಗ್ಸ್ ನನಗೆ ಸಿಕ್ಕಿದ್ವು. ಸೊ ಹೀಗಾಗಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಯಾವ ರೀತಿ ಅರ್ಶನ ಮಾಡಕತ್ತಾರ ಅಂಥೇಳಿ. ಇಲ್ಲಿ ಏನೈತಲ್ಲ, ಹಾಡಕತ್ತಿದ್ದರ್ರಿ, ಡೊಳ್ಳು ಬಾರಿಸ್ಕೊತನ ಹಾಡನ್ನು ಹಾಡ್ತಾಯಿದ್ರು. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ಅರ್ಶನ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅರ್ಶಿನ ಹಚ್ತಾರ್ರಿ. ನೇಮಕ್ಕೆ 4 ಸರಿ ಅರ್ಶಿನ ಶಾಸ್ತ್ರ ಆಗಿರ್ತೈತಿ. ಇದು 5ನೇ ದಿನದಲ್ರಿ ಭರ್ಜರಿಯಾಗಿನ ಹಚ್ತಾರಂತ ಹೇಳ್ಬೋದು. ಮತ್ತು ಅವ್ರ ಹಿಂದೆ ಯಾರು ಕೂಡ್ತಾರಲ್ರಿ, ಅವ್ರಿಗೇನೋ ನೋಡ್ರಿ ಆಜು ಬಾಜು ಕುಂದ್ರಿಸಿ ಇಲ್ಲೇ ಅರ್ಶಿನ ಕೂಡ ಹಚ್ಚಕತ್ತಾರ್ರಿ. ಅಂದ್ರೆ ಮದುಮಗಳ ಹಿಂದೆ ಅವ್ರ ಅಕ್ಕನ ಕೂಡಕತ್ತಾಳೆ, ಹೀಗಾಗಿ ಅವ್ರ ಅಕ್ಕನ ಕೂತಾಳೆ, ನೋಡ್ತಾ ಇರ್ಬೋದು. ನವೀನನ ಹಿಂದೆ ಅವ್ರ ಸೋದರತ್ತಿ ಇವ್ರು ಕೂಡ್ತಾರೆ. ಸುರ್ಗಿ ನೀರಿಗೆ ಕೊಡ್ತಾರಲ್ರಿ, ಗೊತ್ತಿರ್ಬೋದು. ಅದಕ್ಕೋಸ್ಕರ ಎಲ್ಲರೂ ಈಗ ಅರ್ಶಿನ ಹಚ್ಚಕತ್ತಾರ್ರಿ. ಅರ್ಶಿನ ಅಂತೂ ಮದುಮಕ್ಕಳು ಮಾಡೋ ಮುಂದೆ ಒಂದು ಸರಿ ಮಾಡಿರ್ತಾರ್ರಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಆ ಕಾರ್ಯಕ್ರಮ ಅಂತೂ ನೋಡಿದ್ರಿ ನೀವು. ವಿಜಯಲಕ್ಷ್ಮಿ ಕೊನೆ ಉಳಿತಾ ಅಂಥೇಳಿ ಫಸ್ಟ್ ಅಕ್ಕಿಗೆಲ್ಲ ನೇಮ ಮಾಡಿ ನವೀನನ್ನು ಮದುಮಗನನ್ನಾಗಿ ಮಾಡಿದರು. ಸೊ ಅವಾಗಿಂದನೇ ಅರ್ಶಿನ ಸ್ಟಾರ್ಟ್ ಅಂಥೇಳಿ, ಆವಾಗಿಂದನೇ ಮದುಮಗನ ಒಂದು ಕಳೆ ಬಂದಿರ್ತೈತಿ. ಅದಕ್ಕೋಸ್ಕರನ ಅಂದ್ರೆ ಆ ಒಂದು ಕಳೆ ಬರಲಿ, ಆ ಒಂದು ಲಕ್ಷಣ ಬರಲಿ ಅಂತನ ಅರ್ಶಿನ ಅಲ್ಲಿಂದನ ಸ್ಟಾರ್ಟ್ ಆಗಿರ್ತೈತಿ. ಯಾಕಂದ್ರೆ ಅರ್ಶಿನ ಆ ಒಂದು ಲುಕ್ ಕೊಡ್ತೈತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನ ಚೆನ್ನಾಗಿ ಹಚ್ತಾರ್ರಿ. ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಹಚ್ತಾರ್ರಿ. ಮೈ, ಕೈ, ಮುಖ ಎಲ್ಲ ಸ್ವಲ್ಪ ಚಲೋತಂಗ ಹತ್ತಲಿ ಬಾಡಿಗೆ ಅಂಥೇಳಿ ಸ್ವಲ್ಪ ಗಸ್ತಿಕ್ಕೇನ ಹಚ್ತಾರಂತನ ಹೇಳ್ಬೋದು. ಆಮೇಲೆ ಮುತ್ತೈದೆಯರೆಲ್ಲ ನೇಮ ಮಾಡಿ ಅವರೆಲ್ಲ ಆರತಿ ಅದು ಮಾಡಿ ಆದ ನಂತರ ಉಳಿದವ್ರು ಯಾರು ಇರ್ತಾರಲ್ಲ ಅವರೆಲ್ಲ ಅರ್ಶಿನ ಹಚ್ಚುವಂಥ ಪದ್ಧತಿ ನಮ್ಮ ಕಡೆಗೆ. ಇದಾದ ನಂತರ ಎಲ್ಲರೂ ಅರ್ಶಿನ ಆಡುವಂಥದ್ದು ಇರ್ತೈತೆ ರೀ. ಭರ್ಜರಿ ಅಂದ್ರೆ ಭರ್ಜರಿ ಅರ್ಶಿನ ಆಡ್ತಾರೆ. ಮಾವ ಸೊಸೆಂದರು ಮತ್ತು ಅತ್ತೆ ಸೊಸೆಂದರು ಈ ಥರ ಎಲ್ಲರೂ ಸಿಕ್ಕಾಪಟ್ಟಿ ಕಾಮಿಡಿ ಮಾಡ್ಕೋತ, ನಾ ಜಾಸ್ತಿ ಹಚ್ಚಿದೆ, ನೀ ಜಾಸ್ತಿ ಹಚ್ಚಿದೆ, ನಾ ಫಸ್ಟ್ ಹಚ್ಚಿದೆ, ನೀ ಫಸ್ಟ್ ಹಚ್ಚಿದೆ ಅಂಥೇಳಿ ತುಂಬ ಅಂದ್ರೆ ತುಂಬ ಸಡಗರದ ಒಂದು ಶಾಸ್ತ್ರ ಅಂತಲೇ ಹೇಳ್ಬೋದು ನಮ್ಮ ಕಡೆಗೆ. ನಮಗಂತೂ ನಮ್ಮ ತಮ್ಮಗಳ ಮದುವೆ ಒಳಗೆ ಅರ್ಶಿನ ಆಡುವಷ್ಟು ನನಗಂತೂ ಟೈಮ್ ಇರಲೇನೇ ಇಲ್ಲ. ಜವಾಬ್ದಾರಿ ಒಳಗೆ ಇದ್ದೆ ರೀ ನಾನು. ಹೀಗಾಗಿ ನನಗೆ ಅರ್ಶಿನ ಆಡಿದ್ದು ನೆನಪಿಲ್ಲ. ಬಟ್ ನನ್ನ ಕಝನ್ ಬ್ರದರ್ ಮದುವೆ ಒಳಗೆ ನಾವು ಸಿಕ್ಕಾಪಟ್ಟೆ ಅರ್ಶಿನ ಆಡಿದ್ವಿ, ಸುರೇಶನ ಮದುವೆ ಒಳಗೆ. ಬಟ್ ಈಗ ಅವನಿಲ್ಲ. ಬಟ್ ಅವನ ನೆನಪುಗಳು ಎಲ್ಲ ಅದಾವ, ಈಗೆಲ್ಲ ನೆನಪಾಗ್ತವೆ ಈ ಮದುವೆ ಹೌದು ಸ್ನೇಹಿತರೆ. ಒಂದು 2 ತಿಂಗಳಿದ್ದಾಗನೇ ನಮ್ದೆಲ್ಲರದು ಶಾಪಿಂಗ್ ಶುರುವಾಗಿತ್ತು. ಒಂದೊಂದು ತರೋದು, ಮಾಡೋದು, ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂಥೇಳಿ ಭರ್ಜರಿಯಾಗಿ ಶಾಪಿಂಗ್ ಮಾಡಿ ರೆಡಿಯಾಗಿ ಎಲ್ಲ ಅಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸೇರಿ ಸಂತೋಷದಿಂದ ಆ ಒಂದು ಮದುವೆನ ವಿಜೃಂಭಣೆಯಿಂದ ಮಸ್ತ್ ಅಂದ್ರೆ ಮಸ್ತ್ ಖುಷಿಲೇನ ಮಾಡಿದ್ವಿ ಬಿಡ್ರಿ. ಅದೆಲ್ಲ ಈಗ ನೆನಪಾಗ್ತೈತೆ ನೋಡ್ರಿ. ಆದರೆ ಏನು ಮಾಡೋದು ಸ್ನೇಹಿತರೆ ನೋಡ್ರಿಪ್ಪ, ಮದುವೆ ದಿವಸ ಸಾರಿ ಹಾಕ್ಕೊಂಡಿದ್ದೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನಗೆ ಕೇಳ್ತಿದ್ರಿ ನೀವು, ಯಾಕ್ರಿ ಸಾರಿ ಹಾಕ್ಕೊಳ್ಳಿಲ್ಲ, ಮದುವೆಗೆ ಸಾರಿನ ಹಾಕ್ಕೋಬೇಕಾಗಿತ್ತು ಅಂಥೇಳಿ. ಸೊ ಈ ಒಂದು ಸಾರಿನ ನನಗೆ ಗೃಹ ಪ್ರವೇಶಕ್ಕೆ ಅವ್ವ ಕೊಡಿಸಿದ್ಲ ರೀ, ತವ್ರ ಮನೆ ಕಡೆಯಿಂದ. ಸೊ ಹುಟ್ಟಿದ್ದನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬಟ್ ನವೀನನ ಮದುವೆ ದಿವಸ ಉಟ್ಕೊಂಡೆ. ಹೆಂಗೆ ಕಾಣಕತ್ತಿತ್ತು ಖಂಡಿತವಾಗ್ಲೂ ತಿಳಿಸ್ರಿ. ಬಟ್ ನನಗೆ ಡ್ರೆಸ್ಸ ಕಂಫರ್ಟ್ ಆಗ್ತವೆ. ಬಟ್ ಒಕೇಜನ್ಲಿ ಎಲ್ಲ ಪ್ರೀತಿಯ ಸ್ನೇಹಿತರು ಕೇಳ್ತೀರಿ ಅಥವಾ ಬೈತೀರಿ ಅಂತ ಉಟ್ಕೊಂಡೀನಿ.
ಹಾಲೊಳಗೆ ಹೋಗ್ತಿದ್ದಂಗನ ದೊಡ್ಡಪ್ಪಗಳು ಸಿಕ್ಕರು. ಅಂದರೆ ನಮ್ಮ ತಾಯಿಯವ್ರ ಸೋದರ ಮಗಳು ರೀ ಇಬ್ಬರು ಇವರು. ಒಬ್ರು ಗದಗ ಬೆಟಗೇರೊಳಗೆ ಇರ್ತಾರೆ. ಯಶೋಧ ಅವ್ರ ತಂದೆಯವರು ಇವ್ರು ರೀ. ಇಲ್ಲದಾರಲ್ಲ ಇವರು ಕುಬೇರದ ದೊಡ್ಡಪ್ಪ ಅಂಥೇಳಿ. ಮತ್ತು ಇನ್ನೊಬ್ಬರು ಅವರು ಬೆಂಗಳೂರಿಂದ ಬಂದಿದ್ದರು. ಮೊನ್ನೆ ಎಂಗೇಜ್ಮೆಂಟ್ ಬ್ಲಾಗ್ ಒಳಗೆ ಟಿಫನ್ ಮಾಡೋವಾಗ ನಮ್ಮ ದೊಡ್ಡಮ್ಮವ್ರನ್ನ ಮಾತಾಡ್ಸಿದ್ನಲ್ರಿ, ಅವ್ರ ಯಜಮಾನ್ರಿ ಇವ್ರು. ಅವ್ರನ್ನೂ ಮಾತಾಡಿಸಿ ನಾನೀಗ ಒಳಗೆ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ತನು ಪುಟಾಣಿ ಹಾಕ್ಕೊಂಡಂಥ ಡ್ರೆಸ್ ಏನೈತಲ್ರಿ, ಇದು ಅರುಣಕ್ಕ ಅವರು ಆಕೆಗೆ ಮದುವೆಗೆ ನವೀನನ ಮದುವೆಗೆ ಕೊಡಿಸಿದ್ರಿ. ನಾವು ರೆಡಿಯಾಗಿ ಮದುವೆ ಹಾಲಿಗೆ ಬಂದಾಗ ಒಂದು 9:30 10 ಗಂಟೆ ಆಗಿರ್ಬೇಕು ರೀ ಟೈಮ್. ಸೊ ಇಲ್ಲಿ ಜಸ್ಟ್ ಅದೇ ಅರ್ಶಿಣದ ಸುರ್ಗಿ ನೀರೆಲ್ಲ ಮುಗಿದು ಈಗೆಲ್ಲ ಒಳಗಡೆ ತಾಳಿಶಾಸ್ತ್ರ ನಡೆದಿತ್ತು ರೀ. ಕರೆಕ್ಟ್ ಟೈಮಿಗೆ ನಾವು ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಮಧ್ಯದಲ್ಲಿ ಮಂಟಪ ಮಾಡ್ಯಾರ. ಇಲ್ಲೇನೈತಲ್ರಿ ತಾಳಿಶಾಸ್ತ್ರ ಮಾಡ್ಸಕತ್ತಿದ್ರು. ತಾಳಿಶಾಸ್ತ್ರ ಸಪ್ತಪದಿ ಏನೇನು ಇರ್ತಾವಲ್ರಿ ಎಲ್ಲನೂ ಇಲ್ಲೇ ಮಾಡ್ತಾರಂತ. ಸೊ ಅದೇ ನಡೆದಿತ್ತು. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತ ನಮಗೂ ಅನ್ನಿಸ್ತು. ಮತ್ತು ಎಲ್ಲರಿಗೆ ಟಿಫನಿಗೆ ಏನೈತಲ್ರಿ ಉಪ್ಪಿಟ್ಟು ಚುರ್ಮರಿ ಚಹಾ ಎಲ್ಲ ಮಾಡಿಸಿದ್ದೈತಿ. ಟಿಫನಿಗೆ ನಂತರದಲ್ಲಿ ಹೋಗೋಣಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಏನೈತೆ ನೋಡ್ರಿ, ಬರ್ರಿ ಮದುವೆನ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿರಿ. ಸ್ಕಿಪ್ ಮಾಡ್ದಂಗೆ ನೋಡಿರಿ. 2 ಬ್ಲಾಗ್ ಆಗ್ತಾವ್ರಿ ಮದುವೆದು. ಯಾಕಂದ್ರೆ ಅಷ್ಟೊಂದು ಶಾಸ್ತ್ರೋಕ್ತವಾಗಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮ್ಮ ಕಡೆ ಮದುವೆ ಯಾವ ರೀತಿ ಎಲ್ಲ ಆಗ್ತಿತ್ತು ಅಂಥೇಳಿ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ. ಹಾಗೇನ ನವ ದಂಪತಿಗಳಿಗೆ ನವೀನ್ ಆ್ಯಂಡ್ ಗಾಯತ್ರಿಯ ಒಂದು ಹೊಸ ಬದುಕಿಗೆ ನನ್ನೆಲ್ಲ ಸ್ನೇಹಿತರು ತುಂಬ ಹೃದಯದಿಂದ ಆಶೀರ್ವದಿಸಿ ಹಾರೈಸ್ರಿ, ಅಭಿನಂದಿಸ್ರಿ. ನಿಮ್ಮೆಲ್ಲರ ಆಶೀರ್ವಾದ ಅವರೊಂದಿಗೆ ಇರಲಿ. ಅವರ ಮುಂದಿನ ಜೀವನ ಸುಖದಿಂದ ಸಂತೋಷದಿಂದ ಆಯುರಾರೋಗ್ಯದಿಂದ ಕೂಡಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ ಸ್ನೇಹಿತರೆ. ಈಗೇನೈತಲ್ರಿ ಕಂಬಳಿ ಮೇಲೆ ಹಾಸಕ್ಕೆಲ್ಲ ಹಾಸಿರ್ತಾರೆ. ಅದರ ಮೇಲೆ ನವ ದಂಪತಿಗಳ ನಮಸ್ಕಾರ ಮಾಡಿ ಕೂತ್ಕೊಂಡ ನಂತರ ಬಾಸಿಂಗ ಕಟ್ಟೋದ್ರಿ. ಈಗೇನು ಕಟ್ತಾ ಇದ್ದಾರಲ್ರಿ ಇವಕ್ಕೆ ನಮ್ಮ ಕಡೆ ಬಾಸಿಂಗ ಅಂತ ಹೇಳ್ತೇವ್ರಿ. ಇದು ಕಂಪಲ್ಸರಿಯಾಗಿ ಮದುಮಕ್ಕಳಿಗೆ ಕಟ್ತಾರೆ. ಗಂಡು ಮಗನಿಗೆ ಈ ರೀತಿಯಾದ ಬಾಸಿಂಗ ಇರ್ತೈತಿ, ಹೆಣ್ಮಗಳಿಗೆ ದಂಡಿ ರೂಪದಲ್ಲಿ ಬಾಸಿಂಗ ಇರ್ತೈತಿ. ಇದನ್ನು ಕಟ್ಟಲೇಬೇಕ್ರಿ. ಇದು ನಮ್ಮ ಪ್ರಮುಖ ಶಾಸ್ತ್ರ ನೋಡ್ರಿ ನಮ್ಮ ಕಡೆಗೆ. ಮತ್ತು ಇದನ್ನು ಮುಖ್ಯವಾಗಿ ಬಲ ಬಂದವ್ರು ಅಂತ ಇರ್ತಾರೆ ರೀ, ಅವರೇ ಮಾಡಬೇಕು. ಅವರಾಯಿತು ಸೋದರ ಮಾವ ಆಯಿತು ಅವರೇ ಮುಖ್ಯವಾಗಿ ಮಾಡೋದಿರ್ತೈತೆ ರೀ. ನೋಡ್ತಾ ಇರ್ಬೋದು ಅವರೇ ಕಟ್ಟುತ್ತಾ ಇದ್ದಾರೆ ಇಲ್ಲೇ. ಮತ್ತು ಈಗೇನೈತೆ ರೀ ಈ ಒಂದು ಶಾಸ್ತ್ರಕ್ಕೆ ದೇವರ ಸತ್ತಿಗೆ ಏನು ತೊಗೊಂಡು ಬಂದಾರಲ್ರಿ, ಅಂದ್ರೆ ಒಂದು ಛತ್ರಿ ತೊಗೊಂಡು ಬಂದಿರ್ತಾರೆ ದೇವ್ರದ್ದು. ಆ ದೇವರ ಒಂದು ಅದಕ್ಕೆ ಸತ್ತಿಗೆ ಅಂತ ಕರೀತಾರೆ ರೀ. ಅಂದ್ರೆ ಆ ದೇವರೇ ಬಂದಂಗೆ, ಆ ಸತ್ತಿಗೆ ರೂಪದೊಳಗೆ ಆ ದೇವರೇ ಬಂದಂಗೆ, ಆ ದೇವರ ಸಾಕ್ಷಿಯಾಗಿ ಆ ದೇವರ ನೆರಳಿನಲ್ಲಿಯೇ ಅವರ ಸಮ್ಮುಖದಲ್ಲಿಯೇ ಈ ಒಂದು ಮದುವೆ ಆದಂಗೆ. ಹೀಗಾಗಿ ಆ ದೇವರ ಸತ್ತಿಗೆನೂ ಕೂಡ ಈಗ ಇಲ್ಲೇ ತೊಗೊಂಡು ಬರ್ತಾರೆ.
ಇಲ್ಲೇ ತಂದಿಟ್ರನ ಅದನ್ನ अतः श्री महा गुडजिर्गे महामंगलाष्टकम् ओम गजाननाय भांगेय सजाय सदात्मे गौरी प्रियाय गणाजाय गणेशाय स्तमंगलम् नागयज्ञोपवेदाय नत विघ्न विनाशिने नन्द्यादिगणनाथाय नायकाय स्तमंगलम् विभवत्नादि चेन्द्रादे वन्दिताय चिदात्मने ईशन्य प्रेम पात्राय चेष्टधाय स्तमंगलम् सोमकाय शशण्डग्न क्षिप्र अमृतगणाय च सुरवृन्दो निशव्याय सुखधाय स्तमंगलम् चतुर्भुजाय चेन्द्रादे विलसन्मस्तकाय च अनन्ततारणाय स्तमंगलम् जयमंगलम् वक्रतुण्डाय वटवे वन्द्याय वरदाय च विरूपाक्षाय सूताय हस्तविघ्न मंगलम गणनाथाय मंगलम हरसूनवे मंगलम विघ्नराजाय विघ्नहर्तेस्तमंगलम श्लोकाष्टकं विदं पुण्यं मंगलम प्रभाद्र पठेतव्यं प्रयत्नेन ಹೇಗೆ ನಿವಾಸಿಸಿದವೋ ಅದೇ ರೀತಿ ನಿಮ್ಮ ಮುಂದಿನ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಮನಸ್ತಾಪಗಳು ಏನೇ ಬಂದರೂ ಏನನ್ನು ಸೃಷ್ಟಿಸದೆ ಎಲ್ಲರ ಸಮ್ಮುಖದಲ್ಲಿ ಒಂದು ಕೂಡಿ ಜಿಲ್ಲೆಯನ್ನು ಹಾಕಿಸಲಾಗುತ್ತದೆ. ಕನ್ಯಾದಾನಕ್ಕೆ ಬನ್ನಿ. ಸರ್ ನಾ ಹೇಳ್ದಂಗೆ ಹೇಳಿ ಇವತ್ತಿನ ಶುಭ ಮುಹೂರ್ತದಲ್ಲಿ ಕುಲದೇವತೆ ಸಾಕ್ಷಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ಬಂಧು ಬಳಗದ ಸಾಕ್ಷಿಯಾಗಿ ತಂದೆ ತಾಯಿಯರ ಸಾಕ್ಷಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ದೈವದ ಸಾಕ್ಷಿಯಾಗಿ ನನ್ನ ಸೋದರಾದ ಶ್ರೀಮತಿ ಕವಿತಾ ಓಂ ಗೋನಿಸ್ವಾಮಿ ಅಸುಂಡಿ ಇವರ ದ್ವಿತೀಯ ಸುಪುತ್ರಿ ಚಿರಂಜೀವಿ ಕುಂಕುಮ ಸಮಯವತಿ ಗಾಯತ್ರಿ ಎಂಬ ಕನ್ಯಾಮಣಿಯನ್ನು ಸಾಕಿನ್ ಗುಡೇನ್ಕಟ್ಟಿ ಹಾಲಿ ವಸ್ತಿ ಧಾರವಾಡ ಇವರ ಶ್ರೀಮತಿ
ಅರುಣ ಓಂ ಶ್ರೀ ಗುರುಪಾದಪ್ಪ ಕಂಬಳಿ ಇವರ ಜ್ಯೇಷ್ಠ ಸುಪುತ್ರ ಚಿರಂಜೀವಿ ನವೀನ್ ಕುಮಾರ್ ಎಂಬವರ ಶ್ರೇಷ್ಠನಿಗೆ ದೈವದ ಸಾಕ್ಷಿಯಾಗಿ ಧಾರೆ ಎರೆದು ಕೊಟ್ಟಿರುತ್ತೇವೆ. ಇದು ಸತ್ಯ. ಜಯ 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 ಜಯ. ಕನ್ಯಾಂ ಕನಕ ಲಕ್ಷಣ ಸಂಪನ್ನಾಂ ಕನಕ ಆವರ್ಣಾವಿತಾ ದಾಸಾಮಿ ಶಂಭವೇ ಶುಭ್ರಂ ಶಿವಲೋಕ ಜಿಗಿಷ್ಯಯ ವಿಶ್ವ ಅಂಬರ ಪಂಚಭೂತ ಸಾಕ್ಷಿಯನ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸಾಮಿ ಶಂಭೋ ಪ್ರೀತಿಕರಾಯ ಚ ಕನ್ಯೆ ಮೇ ಮಮ ಘೃತೋ ಭೂಯಾಂ ಕನ್ಯೆ ಮೇ ದೇವಿ ಪೃಷ್ಠಿತಾ ಕನ್ಯೆ ಮೇ ಭೂಯಾಂ ಸತ್ವದಾನಮೋಕ್ಷಿ ನಾಪ್ಯಾಯಹಂ ಕನ್ಯಾಂ ಸ್ಮಾರಕೃತ್ವಂ ಸ್ವಾಧೀನಂ ಶಿಶೀಲಯಾ ಸುಧಿಮತೆ ಪ್ರಯೋತಹಂ ಪ್ರದಾಸಾಮಿ ಶಂಭೋ ಪ್ರೀತಿಕರಾಯ ಚ ಪ್ರದಾಸಾಮಿ ಧರ್ಮಕಾಮಾರ್ಥ ಸಿದ್ಧಯೇ ಭೂರಿ ರೂಪಮಿಯಾಂ ಕನ್ಯಾಂ ತುಭ್ಯಂ ಶಂಕರ ರೂಪಿಣಿ ಇದಕೋತವದಕಂ ಪೂರ್ವಾಂ ದದಾಮಸ್ತಿ ಮೈತ್ರಿವಾಚಕಂ ಕನ್ಯಾಂ ದೀರ್ಘವಾಯುಃ ಸುಮೂರ್ತೆ ಸಾವಧಾನಂ ಶುಭಲಗ್ನಂ ಸಾವಧಾನಂ ಶುಭಮೂರ್ತಂ ಸಾವಧಾನಂ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನಂ ಸಾವಧಾನಂ ಕನ್ಯಾಂ ದೀರ್ಘವಾಯುಃ ಕನ್ಯಾಂ ಕನಕಲಕ್ಷಣ ಸಂಪನ್ನಾಂ ಕನಕ ಆವರ್ಣಾವಿತಾಂ ದಾಸಾಮಿ ಶಂಭವೇ ಶುಭ್ರಂ ಶಿವಲೋಕ ಜಿಗಿಷ್ಯಯ ವಿಶ್ವ ಅಂಬರ ಪಂಚಭೂತ ಸಾಕ್ಷಿಯನ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸಾಮಿ ಶಂಭೋ ಪ್ರೀತಿಕರಾಯ ಚ ಕನ್ಯೆ ಮೇ ಮಮ ಘೃತಂ ಭೂಯಾಂ ಕನ್ಯೆ ಮೇ ದೇವಿ ಪೃಷ್ಠಿತಾ ಹರಾಂ ಸದೋ ಜಾತಂ ಪ್ರವಿದ್ಯಾಮೇ ಸದೋ ಜಾತ ವೈ ನಮೋ ನಮಃ ವರ್ಣದೇವತೋ ದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ವೃದ್ಧಾಯ ನಮೋ ಕಾಲಾಯ ನಮೋ ಕಲವೇಕರಣಾಯ ನಮೋ ಬಲವೇಕರಣಾಯ ನಮೋ ಬಲಾಯ ನಮೋ ಬಲವೇಕರಣಾಯ ನಮೋ ಸರ್ವಭೂತಮಯ ಗುಣನಾಯ ನಮಃ ಓಂ ಅಗರಭ್ಯೋ ಅಗರಭ್ಯೋ ಗುರಗುರಭ್ಯೋ ಸರ್ವಭ್ಯೋ ಸರ್ವಶ್ರಭ್ಯೋ ದೇವಾಯ ತಮೇ ತನ್ನೋ ರುದ್ರಾಭ್ಯಯ ಓಂ ಈಶಣ್ಯಾಯ ಸರ್ವವಿದ್ಯಾನಾಮೇಶ್ವರಾಯ ಸರ್ವಭೂತಾನಾಂ ಭದ್ರಾಯ ವದೇತಸೇ ವಿಷ್ಣುಮಾಯ ಮೋಷೇ ಮಹೇಂದ್ರಮೃತೇ ಸರ್ವ ಏಷ ರುದ್ರ ತಸ್ಮೈ ರುದ್ರಾ ನಮಸ್ತ ಓಂ ಸುಜ್ಯೋತಿಂ ಸಾಮಸ್ತೋಯಾಮಿ ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಕಾವೇರಿ ಜಲೇ ಸತ್ಯ ಸುಜ್ಯೋತಿಂ ಸಾಮಸ್ತೋಯಾಮಿ ಅನಾದಂ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ತಸ್ತವರೋಗ ಚಿದಂಬಂ ವಿಶ್ವಾಧಾರಂ ಚಿದಂ ಸುದಿಕಧಾ ಅಜ್ಜ सहस्रशीर्ष पुरुषः सहस्रनाक् सहस्रपाश भवनाजो अधिपुरुषः सज्जाद्याच्चिविच्छति मच्चान्धायपुरा यत्पुरुषेण हविषा देवा यत्नमदेवाय जिन्दसाद्यानुशेष्यय तस्मादग्न सर्वदमयं सामान्यजेके च देवता कौहे जिग्निवे तस्मात् जाता अजामया शुम्पशा तं यज्ञं वरिजिप्रोक्षं पुरुषं जाता नमग्रदय तेन देवा ಶೇಷನ ನಾಳೆ ಕೊಟ್ಟವನು ಗುಡೇನ ಕಪ್ಪಿರಾಯರು ಬಂದು ನಿಂತಿದ್ದಾರೋ ವಾಂಡೂರಕರ ಸಿದ್ದೇಶ್ವರ ಬಂದು ನಿಂತಿದ್ದಾರೋ ಅಣ್ಣಿಗೇರಿ ಸಿಂಹಾಸನ ಬಂದು ನಿಂತಿದ್ದಾರೋ ಕುರುಡ ಕೋಟೆಕರ ಸಿದ್ದೇಶ್ವರ ಬಂದು ನಿಂತಿದ್ದಾರೋ ದೇವಾನು ದೇವತೆಗಳು ಬಂದು ನಿಂತಿದ್ದಾರೋ ಪಾರ್ವತ ಪರಮೇಶ್ವರನ ದೇವತೆ ಬಂದು ನಿಂತಿದ್ದಾರೋ ಹತ್ತೂರ ದೈವ ಬಂದು ನಿಂತಿದ್ದಾರೋ ಉಂಡಾಡ ಪದವನ್ನು ಹೇಳಿ ಸತ್ತರಿಗೆ ಹರ ಹರ ಮಹಾದೇವ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ವೀರಲಿಂಗೇಶ್ವರ ಮಹಾರಾಜ್ ಕಿ ಜೈ ಜೈ ಸಿದ್ದೇಶ್ವರ ಮಹಾರಾಜ್ ಕಿ ದೇವಾಲಿಂಗ ಮಹಾರಾಜ್ ಕಿ ಮಾನವ ಜೀವನದಲ್ಲಿ ಜಯವಾಗಲಿ ಮಾಂಗಲ್ಯಂ ತಂತು ಕಾನೇನ ಮಮ ಜೀವನ ಇಷ್ಟೊತ್ತನ ಸತ್ತಿಗೆ ಅವನ ಹಿಡ್ಕೊಂಡು ನಿಂತಿದ್ದ ಅದೇ ನೋಡ ಬಂದ್ಮೇಲೆ ಚೇಂಜ್ ಆಗೋಗಿಲ್ಲ
ನಮ್ಮ ಅಕ್ಕನ ಚಲೋ ನೋಡ್ಕೊಳತ್ತ ಹೆಂಡತಿ ಸಿಗ್ಲಿ ಅಂತ ಅದು ಹಿಡ್ಕೊಂಡು ನಿಂತಿದ್ದಕ್ಕ ಅವ್ನು ನಾನು ನೋಡ್ಕೊತೀನಿ ನೋಡು ಮಮ್ಮಿ ನಾನು ನೋಡ್ಕೊತೀನಿ ಅಂತ ನಿಮ್ದು ಆಯ್ತಾ ಟಿಫನ್ ನಡ್ರಿ ಹಂಗಾರ ಬರ್ರಿ ಹೌದಾ ನಾ ಹೂ ತಗೊಂಡ್ ಬರ್ತೀನಿ ನಿಂಗೆ ಎಲ್ಲಾರ್ಗೂ ತಗೊಂಡ್ಬರ್ತೀವಿ ಟಿಫನ್ ಮಾಡಿ ಹೋಗ ಇಲ್ಲಿ ತುಟ್ಟಿ ಹಾಕ್ತಿದ್ವಿ ಮಾರ್ಕೆಟ್ ಹೋಗೋಣ 10 ನಿಮಿಷ ನಾಷ್ಟ ಮಾಡ್ಕೊಂಡು ಇದೇನು ಆಯ್ತಲ್ಲ ಇಲ್ಲಿಗ ನಾಷ್ಟಾ ತಿಂದಿಂದ ಹೋಗೋಣ ಓಂ ಪ್ರಜಾಭ್ಯ ಪಂಚಪತಿ ಭವ ಏನೇ ಹೆಜ್ಜೆ ಓಂ ಋತುಭ್ಯ ಷಷ್ಠಪತಿ ಭವ ಐದನೇ ಹೆಜ್ಜೆ ಓಂ ಸಖೆ ಸಪ್ತಪತಿ ಭವ ಈಗ ಎಡಕ್ಕೆ ಬನ್ನಿ ಈ ಕಡೆ ಬಾಮ ಇಲ್ಲಿ ಎಡಕ್ಕೆ ಬರ್ತಾನೆ ಈ ಕಡೆ ಬಾಮ ಈಗೆಲ್ಲರಿಗೂ ಅಕ್ಷರ ಬರೆ ಹರಹ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಅಕ್ಷರ ಕೊಡು ಮುಂದೆ ಕೈ ಮುಗಿರಿ ಭಸ್ಮೈ ದಿಶತೆ ಮಾಧೃತಾ ಭೋವಿರ್ಣಂ ಮೌನೇಂದ್ರ ಬೋಧಪ್ರದಂ ರುದ್ರಾಣಿ ರಮಣ ಪ್ರಿಯಂ ಕುರ್ಯಾ ಸದಾ ಮಂಗಲಂ ಹರಹ ಓಂ ತದೇವ ಲಗ್ನಂ ಸದೇನಂ ತದೇವ ಧಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಗೌರೀವದೇತಂ ಪ್ರಿಯಾಯಂ ಸಾವಧಾನಂ ಶುಭಮುಹೂರ್ತಂ ಸಾವಧಾನಂ ಶುಭಲಗ್ನಂ ಸಾವಧಾನಂ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನಂ ಸಾವಧಾನಂ ಜಯ ಮಂಗಲಂ ಜಯ ಪಾರ್ವದೇವದೇಶ್ವರ ಮಹಾದೇವ